ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಆಲೂಗಡ್ಡೆ ರೇಟು ಜಾಸ್ತಿಯಾಗಿದೆ. ನೀವು ನೋಡ್ತಿರುವಂತಹ ಆಲೂಗಡ್ಡೆಗೆ ರೇಟು ಇವತ್ತಿನ ಮಾರ್ಕೆಟ್ನಲ್ಲಿ ಜಾಸ್ತಿ ಆಗಿದೆ. ಇವಾಗ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಇದನ್ನೆಲ್ಲ ಗಮನಿಸಬೇಕಾಗತ್ತೆ. ಹಾಗೆಯೇ ಈರುಳ್ಳಿ ರೇಟು ಸೇಮ್ ರೇಂಜಲ್ಲೇ ನಡೀತಿದೆ. ಏನು ನಿಮಗೆ ನಿನ್ನೆ ತೋರಿಸಿದ್ವಲ್ಲ ಸೇಮ್ ರೇಟಲ್ಲೇ ನಡೀತಾ ಇದೆ, ಅದರಲ್ಲಿ ಏನು ಚೇಂಜಸ್ ಆಗಿಲ್ಲ. ಹಾಗೆಯೇ ಶುಂಠಿ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿಯಾಗಿದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಶುಂಠಿ ಬೆಳೆದಿರುವಂತಹ ರೈತರಾಗಿರ್ಬೋದು, ಹಾಗೆಯೇ ಶುಂಠಿ ಗ್ರಾಹಕರು ಇದನ್ನೆಲ್ಲ ಗಮನಿಸಬೇಕಾಗತ್ತೆ. ವಿಡಿಯೋದಲ್ಲಿ ಎಲ್ಲ ಡೀಟೇಲ್ ಆಗಿ ಹಾಕಿರ್ತೀವಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಅದರ ಜೊತೆಗೆ ಇವತ್ತಿನ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ವಿಡಿಯೋಗಳನ್ನ ಕೂಡ ಹಾಕಿದ್ದೀವಿ, ಬೆಳ್ಳುಳ್ಳಿ ಅಮೌಂಟ್ ಕೂಡ ನಿಮಗೆ ಗೊತ್ತಾಗತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 30/7/2025 ಬುಧವಾರ. ಇವತ್ತಿನ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ನ ನೋಡೋಣ. ಶುಂಠಿ ರೇಟು ನಿಮಗೆ ಗೊತ್ತಿರೋ ಹಾಗೇ ಒಂದು ವೀಕಿಂದ ಸೇಮ್ ಜಾಸ್ತಿನೇ ಇದೆ ಶುಂಠಿ ರೇಟು. ಸೊ ಯಾರೆಲ್ಲ ನೋಡ್ತಾ ಇದ್ದಿರೋ ಗ್ರಾಹಕರು ಮತ್ತು ರೈತರು ಇದನ್ನೆಲ್ಲ ಗಮನಿಸಬೇಕಾಗತ್ತೆ. ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ 41 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 4100 ಆಗುತ್ತೆ. ಇದು 43 ರೂಪಾಯಿಗೆ 1 kg ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 4300 ರುಪೀಸ್ ಆಗುತ್ತೆ. ನೋಡಬಹುದು ನೀವು, 16-17 ರೂಪಾಯಿಗೆ ಶುರುವಾಗ್ತಿತ್ತು, ಇವಾಗ 41 ರೂಪಾಯಿಂದ ಸ್ಟಾರ್ಟಿಂಗ್ ರೇಟ್ ಶುರು ಆಗ್ತಾ ಇದೆ. ಇದು 46 ರೂಪಾಯಿಗೆ 1 kg ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 4600 ರೂಪಾಯಿ ಆಗುತ್ತೆ. ನೋಡಬಹುದು ಶುಂಠಿನ ನೀವು, ಫ್ರೆಶ್ ಆಗಿರುವಂಥ ಶುಂಠಿ ಇವತ್ತಿನ ಮಾರ್ಕೆಟ್ನಲ್ಲಿದೆ. ಸೊ ಚೆಕ್ ಮಾಡಬಹುದು. ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು. ಹಾಗೆಯೇ ಚಕ್ಕೆ ಇರುವಂತಹ ಶುಂಠಿಗೆ ಒಂದೊಳ್ಳೆ ರೇಟ್ ನಡೀತಿದೆ. ಅಂದರೆ ಬಿಗ್ ಸೈಜಲ್ಲಿ ಇರುವಂತಹ ಶುಂಠಿಗೆ ಏನು ರೇಟ್ ನಡೀತಿದೆ ಅನ್ನೋದು ನೀವು ಗಮನಿಸಬೇಕಾಗತ್ತೆ. ಇದು 47 ರೂಪಾಯಿ kg ಇದೆ, 4700 ರೂಪಾಯಿ ಆಗುತ್ತೆ ಕ್ವಿಂಟಲು. ಇದು 48 ರೂಪಾಯಿ kg ಇದೆ, 1 ಕ್ವಿಂಟಲ್ಗೆ 4800 ರೂಪಾಯಿ ಆಗುತ್ತೆ. ನೋಡಬಹುದು ಶುಂಠಿ ಇವತ್ತು ಫ್ರೆಶ್ ಆಗಿರುವಂತಹ ಶುಂಠಿ ಇದೆ. ಮಾರ್ಕೆಟ್ಗೆ ಬಂದವರು ಸೊ ನೋಡಿಕೊಂಡು ನೀವು ತಗೊಂಡು ಹೋಗಬಹುದು. ಇವತ್ತಿನ ಮಾರ್ಕೆಟ್ನಲ್ಲಿ ಬರೋಕ್ಕಾಗಿಲ್ಲ ಅಂದವರು ಈ ತಕ್ಷಣವೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು, ಇಲ್ಲ ವಾಟ್ಸಪ್ ಮೂಲಕನೂ ನೀವು ಮಾತಾಡ್ಕೊಬಹುದು. ಇದು 48 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 4800 ರೂಪಾಯಿ ಇರುತ್ತೆ. ಸೊ ಚೆಕ್ ಮಾಡಬಹುದು. ಹಾಗೆಯೇ ಕನ್ನಡ ಬರದೇ ಇರೋರು ಹಿಂದಿ ಚಾನಲ್ ಕೂಡ ಇರುತ್ತೆ. ಸೊ ನೀವು ಹೋಗಿ ಅಲ್ಲೂ ಕೂಡ ಚೆಕ್ ಮಾಡಬಹುದು. ಇದು 48 ರೂಪಾಯಿಗೆ 1 kg 4800 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ಇದು 50 ರೂಪಾಯಿಗೆ 1 kg ನಡೀತಾ ಇದೆ. ನೋಡಬಹುದು ಶುಂಠಿ, ಇದು 1 ಕ್ವಿಂಟಲ್ಗೆ 500 ರೂಪಾಯಿ ಆಗುತ್ತೆ. ಸೊ ಶುಂಠಿ ಬೆಳೆದಿರುವಂತಹ ರೈತರು ನೀವು ಗಮನಿಸಬೇಕಾಗತ್ತೆ. ಇದು ಕೂಡ 50 ರೂಪಾಯಿಗೆ 1 kg 1 ಕ್ವಿಂಟಲ್ಗೆ 5000 ರೂಪಾಯಿ ಆಗುತ್ತೆ. ನೋಡಬಹುದು ನಿಮಗೆ ಬರೀ 2000-3000 ರೂಪಾಯಿ ನಡೀತಾ ಇತ್ತು. ಇದ್ದಕ್ಕಿದ್ದಂಗೆ ನಿಮಗೆ ಏನಾಗಿದೆ, 2000 ರೂಪಾಯಿ ನಿಮಗೆ ಎಕ್ಸ್ಟ್ರಾ ಸಿಗ್ತಾ ಇದೆ. ಇವಾಗ 5000 ರೂಪಾಯಿ ಸಿಗ್ತಾ ಇದೆ. ಬೆಸ್ಟ್ ಕ್ವಾಲಿಟಿ ಶುಂಠಿಗೆ ಒಂದು ಒಳ್ಳೆಯ ರೀತಿಯಂತಹ ರೇಟ್ ಕೂಡ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಯಾರೆಲ್ಲ ನೋಡ್ತಾ ಇದ್ದೀರೋ ಶುಂಠಿ ಬೆಳೆದಿರುವಂತಹ ರೈತರು, ನೀವು ನಿಮಗೆ ಹತ್ತಿರ ಇರುವಂತಹ ಮಾರ್ಕೆಟ್ಗಾರು ತಗೊಂಡು ಹೋಗಿ ಮಾರಬಹುದು. ಇಲ್ಲ ಅಂದರೆ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ನೀವು ಕೂಡ ತಗೊಬಂದು ಮಾರಬಹುದು. ಏನೇ ಒಂದು ಡೌಟ್ ಇದ್ರೂ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆಯೇ ಗ್ರಾಹಕರಿಗೆ ನಿಮಗೆ ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು, ಜೊತೆಗೆ ನೀವು ಮಾತಾಡಬಹುದು. ಹಾಗೆಯೇ ನಿಮಗೆ ಬೇಕಾಗಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿನ ಕೊಂಡ್ಕೊಳ್ಬಹುದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 40 ರೂಪಾಯಿ ಇದೆ kg. ನೋಡಬಹುದು ಬೆಳ್ಳುಳ್ಳಿ ಚಿಕ್ಕ ಸೈಜಲ್ಲಿ ಇದೆ, ಹಾಗಾಗಿ 40 ರೂಪಾಯಿಗೆ 1 kg. ಇದು 45 ರೂಪಾಯಿಗೆ 1 kg ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಯಾರೆಲ್ಲ ರೈತರು ಈ ವಿಡಿಯೋನ ನೋಡ್ತಾ ಇದ್ದೀರೋ, ನೀವು ಬೆಳೆದಿರುವಂತಹ ಬೆಳ್ಳುಳ್ಳಿನ ಯಶವಂತಪುರ ಮಾರ್ಕೆಟ್ನಲ್ಲಿ ತಂದು ಮಾರಬಹುದು. ಇದು 45 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು. ವಿಡಿಯೋನ ನೋಡ್ತಾ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 50 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು ನೀವು, ಫ್ರೆಶ್ ಆಗಿದೆ ಬೆಳ್ಳುಳ್ಳಿ ಕೂಡ. ಇದು ಕೂಡ ನಿಮಗೆ 50 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ಇವತ್ತಿನ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ತಾಳ್ಮೆಯಿಂದ ನೋಡಬೇಕಾಗಿ ತಮ್ಮಲ್ಲಿ ವಿನಂತಿ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 50 ರೂಪಾಯಿ kg ಇದೆ. ಯಾಕಂದರೆ ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ, ಈರುಳ್ಳಿ ಎಲ್ಲ ವಿಡಿಯೋಗಳನ್ನೂ ಒಂದೇ ವಿಡಿಯೋದಲ್ಲಿ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಲೆಂತ್ ಆಗುತ್ತೆ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 60 ರೂಪಾಯಿ ಇದೆ 1 kgಗೆ. ನೋಡಬಹುದು ನೀವು, ಏನೇ ಒಂದು ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇದು 65 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ನೋಡಬಹುದು ಬಿಡಿಸಿರುವಂತಹ ಬೆಳ್ಳುಳ್ಳಿ ಕಲ್ಲಿ. ಸೊ ಏನೇ ಒಂದು ನಿಮಗೆ ಡೌಟ್ ಇದ್ರೂ ಕಾಲ್ ಮಾಡಬಹುದು. ಇದು 75 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ನೋಡಿಬಿಟ್ಟು ಇವತ್ತಿನ ಮಾರ್ಕೆಟ್ಗೆ ಬಂದು ನೀವು ಕೊಂಡ್ಕೊಳ್ಬೇಕಾಗತ್ತೆ. ಹಾಗೆಯೇ ನಿಮಗೆ ಎಷ್ಟು kg ಬೇಕು, ಎಷ್ಟು ಕ್ವಿಂಟಲ್ ಬೇಕು ಅನ್ನೋದನ್ನ ಫಸ್ಟ್ ನೀವು ಕನ್ಫರ್ಮ್ ಮಾಡ್ಕೊಬೇಕಾಗತ್ತೆ. ಕನ್ಫರ್ಮ್ ಮಾಡಿಕೊಂಡು ನೀವು ಕೊಂಡ್ಕೊಳ್ಬೇಕಾಗತ್ತೆ. ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ, ಈರುಳ್ಳಿ ಇದೆ. ನೋಡಬಹುದು ಇದು 85 ರೂಪಾಯಿಗೆ 1 kg ಸಿಗ್ತಾ ಇದೆ. ಇದು
ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ. ಇವತ್ತಿನ ಡೇಟು 30/7/2025 ಬುಧವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ 85 ರೂಪಾಯಿಗೆ ನಿಮಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ನೋಡಬಹುದು ಫ್ರೆಶ್ ಆಗಿದೆ. ಇದು 95 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಸೊ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೋಡಬಹುದು ಬೆಳ್ಳುಳ್ಳಿ ರೇಟು ನಿಮಗೆ ಎಷ್ಟಿದೆ ಅನ್ನೋದನ್ನ ನಿಮಗೆ ಗೊತ್ತಾಗುತ್ತೆ. ನೀವು ಚೆಕ್ ಮಾಡಿಬಿಟ್ಟು ಎವ್ರಿಡೇ ನಮ್ಮ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಇದು 110 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ನೋಡಬಹುದು ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ 110 ರೂಪಾಯಿಗೆ 1 kg ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಸೊ ಇದಿಷ್ಟು ಇವತ್ತಿನ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ ಆಗಿತ್ತು. ಬೆಳ್ಳುಳ್ಳಿ ಇವತ್ತು 45-40 ರೂಪಾಯಿಂದ ಶುರುವಾಗಿರೋದು 110 ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ. ಯಾರೆಲ್ಲ ನೋಡ್ತಿರುವಂತಹ ಗ್ರಾಹಕರು ಇದನ್ನು ಗಮನಿಸಬೇಕಾಗುತ್ತೆ. ಗ್ರಾಹಕರಿಗೆ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೊಂಡ್ಕೊಳ್ಬಹುದು. ಯಾಕಂದರೆ ತುಂಬ ವೆರೈಟೀಸ್ ಇರುತ್ತೆ, ಹಾಗೆಯೇ ರೇಟ್ ಕೂಡ ತುಂಬಾ ಚೇಂಜಸ್ ಇರುತ್ತೆ. ನಿಮಗೆ ಹೋಲ್ಸೇಲ್ ರೇಟಲ್ಲಿ ಬೇಕಾಗಿರುವಂಥ ರೇಟಲ್ಲಿ ನೀವು ಕೊಂಡ್ಕೊಳ್ಬಹುದು. ಬೆಸ್ಟ್ ಕ್ವಾಲಿಟಿ ಬೆಳ್ಳುಳ್ಳಿ, ಈರುಳ್ಳಿ, ಆಲೂಗಡ್ಡೆ, ಶುಂಠಿ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ನಿಮಗೆ ಮಾರ್ಕೆಟಿಗೆ ಬರೋಕ್ಕಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇವಾಗ ನಾವು ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಆಲೂಗಡ್ಡೆಗೆ 16 ರೂಪಾಯಿ kg ಇದೆ, 1600 ರೂಪಾಯಿ ಆಗುತ್ತೆ. ನೋಡಬಹುದು ಇದು ಕೂಡ 16 ರೂಪಾಯಿ kg ಇದೆ, 1600 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡಬೇಕಾಗತ್ತೆ ಆಲೂಗಡ್ಡೆಗಳನ್ನ ನೀವು ಗಮನಿಸಬೇಕಾಗತ್ತೆ, ಸೈಜ್ಗಳನ್ನ ನೋಡಬೇಕಾಗತ್ತೆ. ಇದು 17 ರೂಪಾಯಿ kg ಇದೆ, 1700 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡಬಹುದು ಈ 1 kg ಆಲೂಗಡ್ಡೆಗೆ 17 ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ. ನೋಡಬಹುದು 18 ರೂಪಾಯಿ kg ಇದೆ, 1800 ರೂಪಾಯಿ ಆಗುತ್ತೆ. ನಿಮಗೆ 15-16 ರೂಪಾಯಿಂದ ಆಲೂಗಡ್ಡೆ ರೇಟು ಶುರುವಾಗ್ತಾ ಇದೆ. ನೋಡಬಹುದು ಇದು 19 ರೂಪಾಯಿಗೆ 1 kg ಆಲೂಗಡ್ಡೆ ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 1900 ರೂಪಾಯಿ ಆಗುತ್ತೆ. ನೋಡಬಹುದು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇವತ್ತಿನ ಮಾರ್ಕೆಟ್ನಲ್ಲಿದೆ. ಇದು ನೋಡಬಹುದು 25 ರೂಪಾಯಿಗೆ 1 kg ಆಲೂಗಡ್ಡೆ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ. ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು. ಇದರಲ್ಲಿ ನಿಮಗೆ ಡೌಟ್ ಬೇಡ. ಇವತ್ತಿನ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಇದು 26 ರೂಪಾಯಿಗೆ 1 kg ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 2600 ರೂಪೀಸ್ ಆಗುತ್ತೆ. ನೋಡಬಹುದು ಇವತ್ತಿನ ಮಾರ್ಕೆಟ್ನ ರೇಟು. ಇದು 27 ರೂಪಾಯಿಗೆ 1 kg, ಇದು 1 ಕ್ವಿಂಟಲ್ಗೆ 2700 ರೂಪೀಸ್ ಆಗುತ್ತೆ. ನೋಡಬಹುದು ಈ ಆಲೂಗಡ್ಡೆನ ಪೆಪ್ಸಿ ಆಲೂಗಡ್ಡೆ. ಇದು ನೋಡಬಹುದು 27 ರೂಪಾಯಿಗೆ 1 kg, 2700 ರೂಪಾಯಿಗೆ 1 ಕ್ವಿಂಟಲ್. ನೋಡಬಹುದು ಆಲೂಗಡ್ಡೆನ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇವತ್ತಿನ ಮಾರ್ಕೆಟ್ನಲ್ಲಿದೆ. ಇದು 27 ರೂಪಾಯಿಗೆ 1 kg ಸಿಗ್ತಾ ಇದೆ. ಯಾರೆಲ್ಲ ರೈತರು ಈ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಇದನ್ನು ಗಮನಿಸಬೇಕಾಗತ್ತೆ ಎಷ್ಟು ರೇಟ್ ನಡೀತಿದೆ ಅನ್ನೋದನ್ನ. ಇದು 28 ರೂಪಾಯಿಗೆ 1 kg, ಇದು 1 ಕ್ವಿಂಟಲ್ಗೆ 2800 ರೂಪೀಸ್ ಆಗುತ್ತೆ. 28 ರೂಪಾಯಿಗೆ 1 kg ಸಿಕ್ಕಿದ್ರೆ 2800 ರೂಪಾಯಿಗೆ 1 ಕ್ವಿಂಟಲ್ ಆಗುತ್ತೆ. ಇದು ಕೂಡ 28 ರೂಪಾಯಿಗೆ 1 kg, ಇದು 1 ಕ್ವಿಂಟಲ್ಗೆ 2800 ರೂಪೀಸ್ ಆಗುತ್ತೆ. ನೋಡಬಹುದು ಈ ಆಲೂಗಡ್ಡೆನ ನೋಡಿಬಿಟ್ಟು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ. ಇದು 29 ರೂಪಾಯಿಗೆ 1 kg ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 2900 ರೂಪೀಸ್ ಆಗುತ್ತೆ. ಇವತ್ತಿನ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇದೆ, ಹಾಗೆಯೇ ಒಳ್ಳೆ ರೇಟ್ ನಡೀತಾ ಇದೆ ಮಾರ್ಕೆಟ್ನಲ್ಲಿ. ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಇದನ್ನು ತುಂಬ ಗಮನಿಸಬೇಕಾಗತ್ತೆ. ಇದು ನೋಡಬಹುದು 30 ರೂಪಾಯಿಗೆ 1 kg, ಇದು 1 ಕ್ವಿಂಟಲ್ಗೆ 3000 ರೂಪೀಸ್ ಆಗುತ್ತೆ. 30 ರೂಪಾಯಿಗೆ 1 kg ಆಲೂಗಡ್ಡೆ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಟಾಪ್ ರೇಟ್ ನಡೀತಾ ಇದೆ 30 ರೂಪಾಯಿ. ಯಾರೆಲ್ಲ ರೈತರು ಇದನ್ನು ಗಮನಿಸಬೇಕಾಗತ್ತೆ. ರೈತರು ಈ ಆಲೂಗಡ್ಡೆ ಬೆಳೆದಿರುವಂತಹ ರೈತರು 30 ರೂಪಾಯಿಗೆ 1 kg ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಇದು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಈ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಬೇಕಾದವರು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಫಸ್ಟು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಆಮೇಲೆ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ ಆಗಿತ್ತು. 15-16 ರೂಪಾಯಿಂದ ಶುರುವಾಗುತ್ತೆ, 30 ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಇದನ್ನೆಲ್ಲ ಗಮನಿಸಬೇಕಾಗತ್ತೆ. ಪ್ರತಿದಿನ ನೀವು ಗಮನಿಸಬೇಕಾಗತ್ತೆ ಏನು ರೇಟ್ ನಡೀತಿದೆ ಅಂತ ಹೇಳಿಬಿಟ್ಟು. ನಿಮಗೆ ಕಂಫರ್ಟೇಬಲ್ ಆಗಿರುವಂತಹ ರೇಟು ಬಂದಲ್ಲಿ ನೀವು ತಗೊಬಂದು ಮಾರಬಹುದು. ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಮಾರಬಹುದು. ನೀವು ಲಾಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಒಳ್ಳೆ ರೇಟಲ್ಲಿ ನೀವು ಮಾರಬಹುದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 13 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1300 ರೂಪಾಯಿ ಆಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೊಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಜೊತೆಗೆ ಈರುಳ್ಳಿ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀನಿ. ಇದು 15 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1500 ರೂಪಾಯಿ ಆಗುತ್ತೆ. ನೋಡಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಇದು 15 ರೂಪಾಯಿ kg ಇದೆ, 1500 ರೂಪಾಯಿ ಆಗುತ್ತೆ. ನೋಡಬಹುದು ಇವತ್ತಿನ ಮಾರ್ಕೆಟ್ನಲ್ಲಿ ಇರುವಂತಹ ಈರುಳ್ಳಿ ಇದಾಗಿದೆ. ಏನೇ ಡೌಟ್ ಇದ್ರೂ ಕಾಲ್ ಮಾಡಬಹುದು. ಇದು ಕೂಡ 15 ರೂಪಾಯಿಗೆ kg ನಡೀತಾ ಇದೆ, 1500 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ಇವತ್ತಿನ ಮಾರ್ಕೆಟ್ನಲ್ಲಿ ನಿಮಗೆ ಫ್ರೆಶ್ ಆಗಿ
ಆಗಿರುವಂತಹ ಈರುಳ್ಳಿ ಇದೆ, ಡ್ಯಾಮೇಜ್ ಇಲ್ಲ ನೋಡಬಹುದು. ಸೈಜ್ಗಳನ್ನ ನೀವು ಗಮನಿಸಬೇಕಾಗತ್ತೆ. ಯಾವುದೇ ರೀತಿಯ ಡೌಟ್ ಇದ್ರೂ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು 15 ರೂಪಾಯಿ kg ಇದೆ, 1500 ರೂಪಾಯಿ ಆಗುತ್ತೆ. ಇದು ಕೂಡ ನೋಡಬಹುದು. ಫ್ರೆಶ್ ಆಗಿರುವಂತಹ ಈ ಈರುಳ್ಳಿಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಸೊ ಇದನ್ನು ರೈತರು ಮಾರೋಕ್ಕೆ ಬಂದಿರುವಂಥ ರೈತರಿಗೆ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ, ಯಾಕಂದರೆ ಕಡಿಮೆ ರೇಟ್ ನಡೀತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ. ಇದು ಕೂಡ 15 ರೂಪಾಯಿ kg ಇದೆ, 1500 ರೂಪಾಯಿ ಆಗುತ್ತೆ. ಯಶವಂತಪುರ ಮಾರ್ಕೆಟ್ ಅಂತ ಅಲ್ಲ, ಎಲ್ಲ ಕಡೆನೂ ಕಡಿಮೆನೇ ರೇಟ್ ಇದೆ ಈರುಳ್ಳಿಗೆ. ಸೊ ಗಮನಿಸಬಹುದು, ರೈತರಿಗೆ ಇದರಿಂದ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಯಾಕಂದರೆ ಅವರು ಬೆಳೆದಿರುವಂತಹ ಬೆಳೆಗೆ ಒಂದೊಳ್ಳೆ ರೇಟ್ ಇಲ್ಲ ಅಂದರೆ ಅವರಿಗೆ ತುಂಬಾ ತೊಂದರೆ ಆಗುತ್ತೆ. ಇದನ್ನು ಗಮನಿಸಬೇಕಾಗತ್ತೆ. ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ, ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರೆ ಎವ್ರಿ ಡೇ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ವಿಡಿಯೋಗಳನ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನಿಮಗೂ ಕೂಡ ನಾನು ತಿಳಿಸ್ಕೊಡ್ತಾ ಇರ್ತೀವಿ. ಇದು 19 ರೂಪಾಯಿ kg ಇದೆ, 1900 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು. ನೋಡಬಹುದು, ಇದು ಫ್ರೆಶ್ ಆಗಿದೆ ಈರುಳ್ಳಿ, ಚೆಕ್ ಮಾಡಬಹುದು. ಬಿಗ್ ಸೈಜು ಮತ್ತು ಚಿಕ್ಕ ಸೈಜು ಎರಡು ಇದೆ, ಮಿಕ್ಸ್ ಇದೆ. ಹಾಗಾಗಿ ನಿಮಗೆ 19 ರೂಪಾಯಿಗೆ 1 kg ಸಿಗ್ತಾ ಇದೆ ನೋಡಬಹುದು. ಇದು 20 ರೂಪಾಯಿಗೆ 1 kg ಇದೆ. ಇದು ಒಂದು ಕ್ವಿಂಟಲ್ಗೆ 2000 ರೂಪೀಸ್ ಆಗುತ್ತೆ ನೋಡಬಹುದು. ಇದು ನೋಡಬಹುದು, ಇದು ಬಿಗ್ ಸೈಜಲ್ಲಿ ಇದೆ, ಫ್ರೆಶ್ ಆಗಿದೆ ಈರುಳ್ಳಿ, ಹಾಗೆ ಡ್ರೈ ಆಗಿದೆ, ಚೆನ್ನಾಗೇ ಡ್ರೈ ಆಗಿದೆ, ಡಬಲ್ ಪತ್ತಿ ಕೂಡ ಇದೆ. ಹಾಗಾಗಿ ನಿಮಗೆ 20 ರೂಪಾಯಿಗೆ 1 kg ಸಿಗ್ತಾ ಇದೆ. ಇದು ಒಂದು ಕ್ವಿಂಟಲ್ಗೆ 2000 ರೂಪೀಸ್ ಆಗುತ್ತೆ ನೋಡಬಹುದು. ಇದು ಕೂಡ 20 ರೂಪಾಯಿಗೆ 1 kg, ಇದು ಒಂದು ಕ್ವಿಂಟಲ್ಗೆ 2000 ರೂಪೀಸ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಗಮನಿಸಬೇಕಾಗತ್ತೆ. ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಲ್ವ, ನೀವು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ಇದೆ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಇದೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಲ್ವ, ಅದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತಂದು ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ರೈತರು ಯಾರೆಲ್ಲ ಬೆಳೆದಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಬೆಳೆದಿರುವಂತಹ ರೈತರು, ನೀವು ಯಶವಂತಪುರ ಮಾರ್ಕೆಟ್ಗೆ ಬರಬೇಕು. ಮತ್ತು ನಮ್ಗೆ ಅಲ್ಲಿ ಯಾರು ಗೇಟ್ ಪಾಸ್ ಕೊಡ್ತಾರೆ ಮತ್ತು ಅಂಗಡಿ ಸಿಗುತ್ತೋ ಸಿಗಲ್ವಾ ಅಂತ ಎಲ್ಲ ಯಾರಿಗಾದರೂ ಡೌಟ್ ಇದ್ದರೆ ನೀವು ಫಸ್ಟು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಬರೋದು ಒಳ್ಳೆಯದು. ಯಾಕಂದರೆ ನಮ್ಮ ಕಡೆಯಿಂದ ಗೇಟ್ ಪಾಸ್ ಸಿಗುತ್ತೆ, ಹಾಗೆಯೇ ಅಂಗಡಿ ಕೂಡ ಇರುತ್ತೆ. ನೀವು ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಬೆಳೆದಿರುವಂತಹ ಬೆಳೆನ ತಂದು ವ್ಯಾಪಾರ ಮಾಡಬಹುದು. ಅದ್ರ ಜೊತೆಗೆ ನಮ್ಮಲ್ಲಿ ಸೇಮ್ ನಿಮಗೇನು ಸ್ಕ್ರೀನ್ ಮೇಲೆ ಕಾಣ್ತಿದೆಯಲ್ಲೋ ಅದೇ ಸೇಮ್ ನಂಬರಲ್ಲೇ ವಾಟ್ಸಪ್ ಕೂಡ ಇರುತ್ತೆ, ನೀವು ಚೆಕ್ ಮಾಡಬಹುದು. ಹಾಗೆಯೇ ನೀವು ಬೆಳೆದಿರುವಂತಹ ಬೆಳೆನ ವಿಡಿಯೋ ಮೂಲಕ ನಮ್ಮ ಕಡೆ ನೀವು ಕಳಿಸ್ಕೊಟ್ರೆ ನಾವು ಚೆಕ್ ಮಾಡಿಬಿಟ್ಟು ಹೇಳ್ತೀವಿ ಏನು ರೇಟಿಗೆ ಹೋಗುತ್ತೆ ಈ ನಿಮ್ಮ ಬೆಳೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀವಿ. ಹಾಗೆಯೇ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ನಡೀತಾ ಇದೆ. ಶುಂಠಿ ಬೆಳೆದಿರುವಂಥವ್ರು ನೀವು ಯಾವುದೇ ಹಳ್ಳಿಲಿದ್ರೂ ಪರವಾಗಿಲ್ಲ, ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಅದ್ರ ಜೊತೆಗೆ ಆಲೂಗಡ್ಡೆ ಕೂಡ ಒಂದೊಳ್ಳೆ ರೇಟ್ ನಡೀತಾ ಇದೆ, ನೀವು ಆಲೂಗಡ್ಡೆ ಬೆಳೆದಿರುವಂಥ ರೈತರು ತಂದು ಮಾರಬಹುದು ಯಶವಂತಪುರ ಮಾರ್ಕೆಟ್ನಲ್ಲಿ. ಇವಾಗ ನಾವು ಅರೈವಲ್ಸ್ನ ಗಮನಿಸ್ತಾ ಹೋಗೋಣ. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು 32,229 ಬ್ಯಾಗ್ಸ್ ಬಂದಿದೆ. ಹಾಗೆಯೇ ಪೊಟ್ಯಾಟೊ 21,639 ಬ್ಯಾಗ್ಸ್ ಬಂದಿದೆ. ಹಾಗೆಯೇ ಬೆಳ್ಳುಳ್ಳಿ 3,788 ಬ್ಯಾಗ್ಸ್ ಬಂದಿದೆ. ಮತ್ತು ಶುಂಠಿ 331 ಬ್ಯಾಗ್ಸ್ ಬಂದಿದೆ. ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ ಆಗಿತ್ತು. ಸೊ ಈ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ರೈತರು ನೀವು ಬೆಳೆದಿರುವಂತಹ ಬೆಳೆ ಯಾವುದು ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಎಷ್ಟು ಕ್ವಿಂಟಲ್ ಬೆಳೆದಿದ್ದೀರಾ, ಎಷ್ಟು ಬ್ಯಾಗ್ಸ್ ಇದೆ, ಹಾಗೆಯೇ ಯಾವ ಊರು, ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿ ಕಳಿಸ್ಕೊಡಿ, ನಾವು ಕೂಡ ಚೆಕ್ ಮಾಡ್ತೀವಿ. ಆಲೂಗಡ್ಡೆ ಮತ್ತು ಶುಂಠಿ ರೇಟು ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಜಾಸ್ತಿ ಇದೆ. ಸೊ ನೀವು ರೈತರು ಏನು ಮಾಡಬೇಕು ಅಂದರೆ, ನೀವು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದರೆ ಯಶವಂತಪುರ ಮಾರ್ಕೆಟ್ನಲ್ಲಿ ಒಂದೊಳ್ಳೆ ರೇಟ್ ನಡೀತಾ ಇದೆ. ಇದನ್ನು ರೈತರು ಗಮನಿಸಬೇಕಾಗತ್ತೆ. ಹಾಗೆಯೇ ಗ್ರಾಹಕರು ತುಂಬ ಎಚ್ಚರಿಕೆಯಿಂದ ನೀವು ಕೊಂಡ್ಕೊಳ್ಬೇಕಾಗತ್ತೆ. ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ಕೊಂಡ್ಕೊಳ್ಳಿ. ಯಾಕಂದರೆ ನೀವು ಅಂಗಡಿಯಲ್ಲಿ ತೊಗೊಂಡು ಹೋಗಿಟ್ಟು ಮಾರಬೇಕಾದ್ರೆ ನಿಮಗೂ ಕೂಡ ಅದು ಸೇಲ್ ಆಗಬೇಕಲ್ವ. ಹಾಗಾಗಿ ಒಂದು ಒಳ್ಳೆ ರೇಟ್ ನೋಡಿಕೊಂಡು ನೀವು ಕೂಡ ಕೊಂಡ್ಕೊಳ್ಬೇಕಾಗತ್ತೆ. ಇವಾಗ ನಾವು ತುಂಬ ಮುಖ್ಯವಾಗಿ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ, ಹಾಗೆ ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ, ಮತ್ತು ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನಾವು ಇವಾಗ ಚೆಕ್ ಮಾಡ್ತಾ ಹೋಗೋಣ. ಕರ್ನಾಟಕದ ಆನಿಯನ್ಗೆ ಎಕ್ಸ್ಟ್ರಾ ಸೂಪರ್ ಸೈಜ್ ಇದ್ದಲ್ಲಿ 1,500 ರೂಪಾಯಿಂದ 1,600 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ 1,300 ರೂಪಾಯಿಂದ 1,400 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಮಿಕ್ಸ್ ತಂದಲ್ಲಿ 500 ರೂಪಾಯಿಂದ 1,000 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಇವತ್ತು ಬೇರೆ ಕಡೆಯಿಂದ ಆನಿಯನ್ ಬಂದಿದೆ, ಅದು 600 ಬ್ಯಾಗ್ಸ್ ಬಂದಿದೆ. ಆ ಈರುಳ್ಳಿಗೆ 1,000 ರೂಪಾಯಿಂದ 1,600 ರೂಪಾಯಿ ತನಕ ಹೋಗಿದೆ. ಇವಾಗ ನಾವು ಮಹಾರಾಷ್ಟ್ರ ಈರುಳ್ಳಿ ನೋಡೋಣ. ಎಕ್ಸ್ಟ್ರಾ ಸೂಪರ್ ಸೈಜ್ 80 mm ಇದ್ದಲ್ಲಿ 1,800 ರೂಪಾಯಿಂದ 1,900 ರೂಪಾಯಿ ತನಕ ಹೋಗಿದೆ. ಬಿಗ್
ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 1700 ರೂಪಾಯಿಂದ 1800 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಮುಕ್ಕಾಲು 1500 ರೂಪಾಯಿಂದ 1600 ರೂಪಾಯಿ ತನಕ ನಡೀತಿದೆ. ಮೀಡಿಯಮ್ಮು 1200 ರೂಪಾಯಿಂದ 1300 ರೂಪಾಯಿ ತನಕ ನಡೀತಿದೆ. ಗೊಲ್ಟಾ 1000 ರೂಪಾಯಿಂದ 1100 ರೂಪಾಯಿ ತನಕ ನಡೀತಿದೆ. ಗೊಲ್ಟಿ 500 ರೂಪಾಯಿಂದ 600 ರೂಪಾಯಿ ತನಕ ನಡೀತಿದೆ. ಹಾಗೆ ಜೋಡಿ ಚಾಪೆಡ್ ಈರುಳ್ಳಿಗೆ 500 ರೂಪಾಯಿಂದ 800 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಮಿಕ್ಸ್ ತಂದಲ್ಲಿ 1000 ರೂಪಾಯಿಂದ 1500 ರೂಪಾಯಿ ತನಕ ನಡೀತಿದೆ. ಹಾಗೆ ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ 1300 ರೂಪಾಯಿಂದ 1600 ರೂಪಾಯಿ ತನಕ ನಡೀತಿದೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಮತ್ತು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ಇದೆ, ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನೀವು ತಿಳ್ಕೊಂಡ್ರಿ ಅಂತ ಹೇಳಿ ಭಾವಿಸ್ತೀನಿ. ಈರುಳ್ಳಿ ಇಷ್ಟು ಕಡಿಮೆ ರೇಟ್ ಆಗೋಕ್ಕೆ ಕಾರಣ ಏನು ಅಂತ ಹೇಳಿ ನಾವು ತಿಳ್ಕೊತಾ ಹೋಗೋಣ. ಯಾಕಂದರೆ ಈ ವಿಡಿಯೋದಲ್ಲಿ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ತುಂಬ ಲೆಂತ್ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿಬಿಟ್ಟು. ಹಾಗೆಯೇ ಕನ್ನಡ ಬರದೇ ಇರೋರು ಹಿಂದಿ ಸೇಮ್ ಯೂಟ್ಯೂಬ್ ಚಾನಲ್ ಇದೆ. ಸೊ ನೀವೇನು ಆನಿಯನ್ ಸಪ್ಲೈ TV APMC ಹಿಂದಿ ಅಂತ ಹೇಳಿಬಿಟ್ಟು ನೀವು ಟೈಪ್ ಮಾಡಿದ್ರೆ ನಮ್ಮ ಹಿಂದಿ ಚಾನಲ್ ಓಪನ್ ಆಗುತ್ತೆ. ನೀವು ಅದನ್ನು ಕೂಡ ನೀವು ಚೆಕ್ ಮಾಡಬಹುದು. ಹಿಂದಿ ಬರೋರು, ಕನ್ನಡ ಬರಲ್ಲ ಅಂತ ಹೇಳಿದವರು ಹಿಂದಿಲಿ ಕೂಡ ಚೆಕ್ ಮಾಡಬಹುದು. ಹಾಗೆಯೇ ನಿಮಗೆ ಸೇಮ್ ನಂಬರಲ್ಲೇ ವಾಟ್ಸಪ್ ಕೂಡ ಇರುತ್ತೆ. ನೀವು ಯಾವುದೇ ಲ್ಯಾಂಗ್ವೇಜಲ್ಲಾದ್ರೂ ಪರವಾಗಿಲ್ಲ, ನಿಮಗೆ ಕಂಫರ್ಟೇಬಲ್ ಆಗಿರುವಂತಹ ಲ್ಯಾಂಗ್ವೇಜಲ್ಲಿ ನೀವು ನಮ್ಮ ಜೊತೆ ಮಾತಾಡಬಹುದು. ನೀವು ಫೋನ್ ಮಾಡಿನಾದರೂ ಮಾತಾಡಬಹುದು, ಇಲ್ಲಾಂದರೆ ವಾಟ್ಸಪ್ ಮೂಲಕ ನಿಮ್ಮ ಡೌಟನ್ನು ನೀವು ಕ್ಲಿಯರ್ ಮಾಡ್ಕೊಳ್ಬಹುದು. ಹಾಗೆಯೇ ವಾಟ್ಸಪ್ ನಂಬರಲ್ಲಿ ನೀವು ಬೆಳೆದಿರುವಂತಹ ಬೆಳೆನ ವಿಡಿಯೋ ಮೂಲಕ ಕೂಡ ನಮ್ಮ ಜೊತೆ ನೀವು ಶೇರ್ ಮಾಡ್ಕೊಳ್ಬಹುದು. ಆ ಬೆಳೆ ಯಾವ ರೇಟಲ್ಲಿ ಹೋಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀವಿ. ಇವತ್ತಿನ ಮಾರ್ಕೆಟ್ನಲ್ಲಿ ಪಟಾಪಟ್ ಅಂತ ಹೇಳ್ಬಿಟ್ಟು ಏನು ರೇಟ್ ನಡೀತಿದೆ ಅಂತ ಹೇಳಿ ನಾವು ಗಮನಿಸ್ತಾ ಹೋಗೋಣ. ಟಾಪ್ ರೇಟ್ನ ಈರುಳ್ಳಿ ನಿಮಗೆ ಟಾಪ್ ರೇಟ್ ಬಂದುಬಿಟ್ಟು 20 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ. 10-11 ರೂಪಾಯಿಯಿಂದ ಶುರುವಾಗುತ್ತೆ, 20 ರೂಪಾಯಿ ತನಕ ಟಾಪ್ ರೇಟ್ ನಡೀತಿದೆ. ಹಾಗೆಯೇ ಬೆಳ್ಳುಳ್ಳಿ 40-45 ರೂಪಾಯಿಂದ ಶುರುವಾಗಿರೋದು 110 ರೂಪಾಯಿ ತನಕನೂ ಟಾಪ್ ರೇಟ್ ನಡೆದಿದೆ ಬೆಳ್ಳುಳ್ಳಿ. ಹಾಗೆ ಆಲೂಗಡ್ಡೆ ನಿಮಗೆ 16 ರೂಪಾಯಿಂದ ಶುರುವಾಗಿರೋದು 30 ರೂಪಾಯಿ ತನಕ ಟಾಪ್ ರೇಟ್ ನಡೆದಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಅದರ ಜೊತೆಗೆ ಶುಂಠಿ, ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ನಿಮಗೆ 40-41 ರೂಪಾಯಿಂದ ಶುರುವಾಗುತ್ತೆ ಇವತ್ತಿನ ಮಾರ್ಕೆಟ್ನಲ್ಲಿ ಶುಂಠಿ ರೇಟು. ಹಾಗೆಯೇ ನಿಮಗೆ 50 ರೂಪಾಯಿ ತನಕನೂ ಟಾಪ್ ರೇಟ್ ನಡೆದಿದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟು. ಸೊ ಇದಿಷ್ಟು ಇವತ್ತಿನ ಮಾರ್ಕೆಟ್ನ ರೇಟ್ ಆಗಿತ್ತು. ಲಾಸ್ಟಿಗೆ ನಾನು ಏನು ನಿಮಗೆ ತಿಳಿಸ್ಕೊಟ್ಟಿದ್ದೀನಲ್ವ, ಇದೆಲ್ಲ ಟಾಪ್ ರೇಟು ಮತ್ತು ಎಲ್ಲಿಂದ ಶುರುವಾಗುತ್ತೆ ರೇಟು ಅನ್ನೋದನ್ನ. ಸೊ ಈ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅದರ ಜೊತೆಗೆ ನಮ್ಮ ವಾಟ್ಸಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀವಿ. ನೀವು ಆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿಬಿಟ್ಟು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಜಾಯ್ನ್ ಆಗಿ. ನಾವು ಎವ್ರಿ ಮಾರ್ನಿಂಗ್ 9 o'clock ಒಳಗಡೆ ಎಲ್ಲ ವೀಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಜೊತೆಗೆ ರೇಟ್ ಕೂಡ ಮೆನ್ಷನ್ ಮಾಡಿರ್ತೀವಿ. ಅದನ್ನು ನೀವು ನೋಡಿಬಿಟ್ಟು ಗ್ರಾಹಕರಾಗಿದ್ದರೆ ನೀವು ಕೊಂಡ್ಕೊಳ್ಬಹುದು. ಅಂದರೆ ಸೇಮ್ ನಂಬರಿಗೆ ನೀವು ಕಾಲ್ ಮಾಡಿಬಿಟ್ಟು ನಮಗೆ ಈ ವಿಡಿಯೋದಲ್ಲಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಬೇಕು, ಈ ಅಮೌಂಟಲ್ಲಿರುವಂತಹದ್ದು ಬೇಕು ಅಂತ ಹೇಳಿದ್ರೆ ಅವರು ಕೊಂಡ್ಬಿಟ್ಟು ಕಳಿಸ್ಕೊಡ್ತಾರೆ. ಹಾಗೆಯೇ ರೈತರು ಇದರಿಂದಾಗಿ ನೀವು ಕೂಡ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಕೂಡ ಯಶವಂತಪುರ ಮಾರ್ಕೆಟ್ ಬಗ್ಗೆ ಮಾಹಿತಿನ ತಿಳ್ಕೊಳ್ಬಹುದು. ಹಾಗಾಗಿ ನೀವು ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆದರೆ ಎವ್ರಿ ವಿಡಿಯೋಗಳನ್ನ ನೀವು ಚೆಕ್ ಮಾಡಬಹುದು, ಏನು ರೇಟ್ ನಡೀತಿದೆ ಅನ್ನೋದನ್ನ. ಅದ್ರ ಜೊತೆಗೆ ಯಶವಂತಪುರ ಮಾರ್ಕೆಟ್ ಬಗ್ಗೆನೂ ಮಾಹಿತಿನ ನೀವು ತಿಳ್ಕೊಳ್ಬಹುದು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪ ಲೆಂತ್ ಆಯಿತು. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.